ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಂಡೇ ಮಾರ್ನಿಂಗ್ 8 o'clock ಆಗಿದೆ ಇವಾಗ ಟೈಮು. ನಾನು ಇನ್ನೂ ಟಿಫನ್ ರೆಡಿ ಮಾಡಿಲ್ಲ. ಹಸ್ಬೆಂಡ್ ಆಮೇಲೆ ನಾನು 10 o'clock ಮೇಲೆ ಬರ್ತೀನಿ ಟಿಫನ್ಗೆ ಅಂದರು. ಇವತ್ತು ಶಾಪು ಬೇಗನೆ ಓಪನ್ ಇರುತ್ತೆ, ಸೊ ಹಾಗಾಗಿ ಬೇಗ ಹೋದ್ರು ಅವರು. ನಾನು 8 o'clock ಟಿಫನ್ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿವತ್ತು ಪಾಲಕ್ ಪನ್ನೀರ್ನ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ನೋಡಿ ಫ್ರೆಂಡ್ಸ್, ನಾನಿವಾಗ ಪಾಲಕ್ ಪನ್ನೀರ್ಗೆ ಏನೇನು ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ತಾಯಿದ್ದೀನಿ. 2 ಕಟ್ಟಷ್ಟು ಪಾಲಕ್ನ ತೊಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಫ್ರೆಶ್ ಪಾಲಕ್ಕು 2 ಕಟ್ಟಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಇದು ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಅದ್ರ ಜೊತೆಗೆ ಇವಾಗ ಬೇಯಿಸೋದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಪಾಲಕ್ನ ನಾನೇನು ಕಟ್ ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಹಾಕ್ತೀನಿ. ಅದು ಮೆಲ್ಟ್ ಆಗುತ್ತೆ ಮತ್ತು ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ. ಇವಾಗ ಪಾಲಕ್ ಜೊತೆಗೆ ನಾನು 2 ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಆಪ್ಷನಲ್ಲು, ಆದರೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ನಾನು ಇದನ್ನ ಕ್ಯಾಪ್ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕಿಸ್ಕೊಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ಇದೇ ಮೊದಲನೇ ವಿಡಿಯೋ ಆಗಿ ವಾಚ್ ಮಾಡ್ತಾ ಇದ್ದೀರಾ, ಆದಷ್ಟು ವಿಡಿಯೋ ಕೆಳಗಡೆ ಬರುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಸೆಲೆಕ್ಟ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್. ಇದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರ್ತಾ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ದಪ್ಪದಾಗಿರೋಂಥ 2 ಟೊಮೆಟೋನ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಂಡಿದ್ದು ಆಯಿತು. ಇವಾಗ ನಾನು ಪನ್ನೀರು 200 grams ಮಿಲ್ಕಿ ಮಿಸ್ಟ್ ಅವ್ರದ್ದು ಪನ್ನೀರ ತೊಗೊಂಡಿದ್ದೀನಿ. ನಾನು ಪನ್ನೀರ್ನ ನೀವು ಡೈರೆಕ್ಟಾಗಿ ಬೇಕಾದರೂ ಹಾಕೋಬೋದು. ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಡೈರೆಕ್ಟಾಗಿ ಹಾಕಿದ್ರೆ ಮನೇಲಿ ತಿನ್ನಲ್ಲ ಅಂದ್ಬಿಟ್ಟು. ಸೊ ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ನೋಡಿ, ಈ ರೀತಿಯಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಹಾಗೆ ನಾನು ಫ್ರೈ ಮಾಡಿದ್ದೀನಿ. ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಲ್ಲ. ಅದೇ ಬಾಣಲಿಗೆ ಇವಾಗ 2 ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ದಪ್ಪ ಇರೋವಂಥ ಈರುಳ್ಳಿನ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಹೆಚ್ಕೊಂಡು ನಾನು ಅದನ್ನ ಫ್ರೈ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಮನೇಲೇ ನಾನು ರೆಡಿ ಮಾಡಿಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಟೊಮೆಟೊ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸೇರಿಸ್ಬಿಟ್ಟು ರುಬ್ಕೋಬೋದು. ನನ್ನ ಹತ್ರ ಪೇಸ್ಟ್ ಇತ್ತು, ಹಂಗಾಗಿ ನಾನು ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಬಿಟ್ಕೊಂಡಿರುವಂಥ ಟೊಮೆಟೊ ಪ್ಯೂರಿನ ಇದ್ರ ಜೊತೆ ಮಿಕ್ಸ್ ಮಾಡಿದ್ದೀನಿ. ಅದು ಒಂದು 5 ನಿಮಿಷ ಫ್ರೈ ಆಗಿದೆ, ಆಯಿಲ್ ಬಿಟ್ಕೊಂಡಿದೆ. ಇವಾಗ ನೋಡಿ, ನಾನು ಬೇಯಿಸಿ ತಣ್ಣಗೆ ಮಾಡೋಕೆ ಇಟ್ಟಿದ್ದೆ, ಅದು ಆದ್ರೂ ಬಿಸಿ ಇದೆ. ಇರಲಿ ಅಂತ ರುಬ್ಕೊಳ್ತಾ ಇದ್ದೀನಿ. ಆದರೆ ತಣ್ಣಗಾದ್ಮೇಲೆ ರುಬ್ಬಿ ಮಿಕ್ಸಿ ಜಾರ್ ಹಾಳಾಗಲ್ಲ. ಅದನ್ನ ಪೇಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇವಾಗ ಇದು ನೋಡಿ, ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಆಗಿ ಬೆಂದಿದೆ, ಆಯಿಲ್ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಅಚ್ಕಾರದ ಪುಡಿ ನೋಡ್ಬಿಟ್ಟು ಹಾಕ್ಕೊಳ್ಳಿ. 2 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವಾಗ ಇದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೇಥಿನ ನಾನು ಕೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ಉಜ್ಜಿಬಿಟ್ಟು ಅದನ್ನ ಹಾಕ್ತಾಯಿದ್ದೀನಿ. ಉಜ್ಜಿಬಿಟ್ಟು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಪುಡಿ ಮಾಡಿಬಿಟ್ಟು ನಾನು ಸ್ವಲ್ಪ ಹಂಗೆ ಮುದ್ರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ MTR ಗರಂ ಮಸಾಲ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದನ್ನ ಹಾಕೋದ್ರಿಂದ. ಇವಾಗ ನೋಡಿ, ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪು ಮತ್ತು ಗೋಡಂಬಿ ಹಸಿರು ಮೆಣಸಿನ್ಕಾಯಿ ಏನಿದೆ ಅದನ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನ ಹಾಕಿದ್ಮೇಲೆ ಥಿಕ್ನೆಸ್ ನೋಡ್ಕೊಂಡು ಸ್ವಲ್ಪ ನೀರು ಹಾಕೋಬೋದು. ನೀರು ಹಾಕ್ಕೊಳ್ಳಿ, 1 ಕುದಿ ಬರಲಿ ಇವಾಗಿದ್ದು. ಆಮೇಲೆ ನಾನು ಪನ್ನೀರ್ನ ಹಾಕ್ತೀನಿ ಫ್ರೆಂಡ್ಸ್. ಹಾಗೆಯೇ ಇದು ಗ್ರೀನಿಶ್ ಆಗೇ ಇರಬೇಕು, ಕಲರ್ ಚೇಂಜ್ ಆಗಬಾರ್ದು ಅಂದರೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ ಪಾಲಕ್ ಬೇಯಿಸ್ಬೇಕಾದ್ರೆ. ನಾನು ಹಾಕಲ್ಲ, ನಮ್ಮ ಮನೇಲೆಲ್ಲ ಸ್ವೀಟ್ ಇಷ್ಟಪಡಲ್ಲ, ಸ್ವೀಟ್ ಫ್ಲೇವರ್ ಇಷ್ಟಪಡಲ್ಲ. ಸೊ ಹಾಗಾಗಿ ನೋಡಿ, ಪನ್ನೀರ್ ಹಾಕಿದ್ಮೇಲೆ ಒಂದು 2 ಮಿನಿಟ್ಸ್ ಅಷ್ಟೇ ಕುದಿಸ್ಕೊಳ್ಳಿ, 3 ಮಿನಿಟ್ಸ್ ಅಥವಾ 2 ಮಿನಿಟ್ಸು. ಇವಾಗ ಇದು ರೆಡಿ ಆಯಿತು ಫ್ರೆಂಡ್ಸ್. ನಾನು ಇದು ಕಾಂಬಿನೇಷನ್ ಆಗಿ ರೊಟ್ಟಿ ಮಾಡಿದ್ದೀನಿ. ಹಾಗೆ ಚಪಾತಿ, ದೋಸೆ, ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಟೈಮ್ ಆಲ್ರೆಡಿ 10:30 ಆಯಿತು. ಹಸ್ಬೆಂಡ್ ಇವಾಗ ಟಿಫನಿಗೆ ಬಂದಿದ್ದಾರೆ. ಹಾಗೆ ಅವ್ರಿಗೆ ಇವತ್ತು ಸಂಡೇ ಆಗಿರೋದ್ರಿಂದ ಚಿಕನ್ ಕಟ್ ಮಾಡಿಸ್ಕೊಂಬರೋಕ್ಕೆ ಅಂತ ಹೇಳಿದ್ವಿ. ಮನೇಲೊಬ್ಬರು ರಿಲೇಟಿವ್ಸು ಇದ್ದರು. ಸೊ ಅವ್ರು ಕಟ್ ಮಾಡೋಕ್ಕೆ ಹೇಳಿದ್ರಂತೆ, ಕಟ್ ಮಾಡಿ ಇಟ್ಟಿರ್ತಾರೆ ಅವ್ರು ಆಲ್ರೆಡಿ. ಇವ್ರು ಮತ್ತೆ ಬಂದಿದ್ದಾರೆ, ಇವರು ತರಬೇಕಾದ್ರೆ. ಇವಾಗ ನಾನು ಮತ್ತೆ ಅದಕ್ಕೆ ತರೋದಕ್ಕೆ ಅಂತ ಹೋಗಬೇಕು. ಇವತ್ತು ಫಂಕ್ಷನ್ ಬೇರೆ ಇದೆ, ಇವತ್ತು ಸಂಡೇ ಆಗಿರೋದ್ರಿಂದ. ಇಲ್ಲಿ ಪರಿಚಯದವ್ರು ಒಂದು ಫಂಕ್ಷನ್ ಇದೆ ಅಂತ ಹೇಳೋಗಿದ್ದಾರೆ, ಅಲ್ಲಿ ಬೇರೆ ಹೋಗಬೇಕು ಅಮ್ಮ ನಾನು. ಅದ್ರ ಮಧ್ಯೆ ಇವ್ರು ಬೇರೆ ನನಗೆ ಕೆಲಸ ಕೊಡ್ತಾಯಿದ್ದಾರೆ. ಸರಿ, ಹೋಗಿ ತಂದುಬಿಟ್ಟು ಮಾಡಿಬಿಡ್ತೀನಿ, ಅಡುಗೆ ಎಲ್ಲ ರೆಡಿ ಮಾಡ್ತೀನಿ ಬೇಗ. ಬನ್ನಿ, ಮಗಳು ಬರ್ತಾ ಇದ್ದಾಳೆ ನನ್ನ ಜೊತೇಲಿ. ಓಕೆ ಫ್ರೆಂಡ್ಸ್, ಟೈಮ್ 2:30 ಆಗ್ತಾ ಬಂತು. ನಾನು ಅಡುಗೆದೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಹೋಗಲಿಲ್ಲ, ಆಲ್ರೆಡಿ ಟೈಮ್ ಆಗಿದೆ. ಫಂಕ್ಷನ್ಗೆ ಬೇರೆ ಹೋಗಬೇಕು. ಮಗನ ಮಲಗಿಸಿದ್ದೀನಿ. ಮನೇಲೆ ಒಬ್ಬರು ರಿಲೇಟಿವ್ಸ್ ಇದ್ದಾರೆ ಅಂತ ಹೇಳಿದ್ದೆ ನಾನು. ಅವರು ಮಗಳನ್ನ ನೋಡ್ಕೊತೀನಿ ಅಂದಿದ್ದಾರೆ. ಅಮ್ಮ ನಾನು ಇವಾಗ ಹೋಗ್ತಾ ಇದ್ದೀವಿ. ಫಂಕ್ಷನ್ಗೆ ಹೋಗಿ ಬಂದಮೇಲೆ ನಾನು ಲಾಗ್ನ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನಾಳೆನ ಲಾಗ್ನ ಇವತ್ತಿನ ಲಾಗಲ್ಲೇ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಮಂಡೇ ಮಾರ್ನಿಂಗ್ 8:30 ಆಗ್ತಾ ಬಂತು ಫ್ರೆಂಡ್ಸ್ ಟೈಮು.
ಕಾಫಿ ಎಲ್ಲ ಆಯಿತು, ಟಿಫನ್ ಇನ್ನೂ ಆಗಿಲ್ಲ. ಮಂಡೇ ರೊಟೀನ್ ನಿಮಗೆ ಗೊತ್ತಿರುತ್ತೆ, ವಾರದ ದಿನ ಆಗಿರೋದ್ರಿಂದ ಮನೆಯೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಬಂದ್ಬಿಡೋಣ ಅಂತ ಸೊಪ್ಪೆಲ್ಲ ಕಿತ್ತು ಮನೆ ತುಂಬ ಅರವಾಡ್ಕೊಂಡು ಕೂತಿದ್ದೀನಿ. ಇವಾಗ ಬಟ್ಟೆನೂ ವಾಶ್ ಮಾಡೋಕೆ ಹಾಕಿದ್ದೀನಿ. ಇದು ನನಗೆ ಟೈಮ್ ಸ್ಟಡಿ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ವಾಷಿಂಗ್ ಹಾಕ್ಬಿಡ್ತೀನಿ ಬಟ್ಟೆನ. ಯಾವಾಗಲೂ ಅಷ್ಟೇ, ಮನೆ ಒರೆಸೋದಕ್ಕೆ ಗುಡಿಸೋದಕ್ಕೆ ಟೈಮ್ ಅದು ಕರೆಕ್ಟ್ ಆಗುತ್ತೆ. ಅದು ವಾಶ್ ಆಗಿ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನಾನು ಗುಡಿಸ್ಕೊಂಡು ಒರೆಸ್ಕೊಂಬಂದಿರ್ತೀನಿ. ನೋಡಿ 8:30 ಆಗಿದೆ ಟೈಮ್ ಆಲ್ರೆಡಿ. ಮಗ ಇನ್ನೂ ಮಲಗಿದ್ದಾನೆ, ಅವನು ಎದ್ದೇಳೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತೀನಿ. ಇವಾಗ ಮಿಷನ್ಗೆ ಹಾಕಿದ್ದೀನಿ 1 ಅವರ್ಗೆ. ಗುಡಿಸ್ಕೊಂಡು ಒರೆಸ್ಕೊಂಬರೋ ಅಷ್ಟರಲ್ಲಿ 1 ಅವರ್ ಆಗೋಗುತ್ತೆ ನನಗೆ. ಸ್ವಲ್ಪ ದೊಡ್ಡ ಮನೆ ಆಗಿರೋದ್ರಿಂದ ಅದು ಗುಡಿಸಿ ಒರೆಸೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ನೋಡಿ ಮಗ ಮಲಗಿದ್ದಾನೆ, ಸೊಳ್ಳೆ ಬರ್ತಾ ಸುಮ್ಮನೆ ಹೆಸ್ರಿಗೆ ಮಾತ್ರ. ಅದು ಕನಕನ ಕಿಂಡಿ ಮಾಡಿ ಇಟ್ಟಿದ್ದಾನೆ, ಅವನು ಚಿಕ್ಕ ಹೋಲ್ಸ್ನ ದೊಡ್ಡದು ಮಾಡಿ ಇಟ್ಕೊಂಡಿದ್ದಾನೆ. ಇವಾಗ ಅವನು ಎದ್ದೇಳೋ ಅಷ್ಟರಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತೀನಿ. ಬನ್ನಿ ಫ್ರೆಂಡ್ಸ್. ಹಾಗೆಯೇ ನನ್ನ ಪ್ರೀವಿಯಸ್ ವೀಡಿಯೋ ವಾಚ್ ಮಾಡಿ ಕೆಲವರು ನನಗೆ ಕಮೆಂಟ್ ಮಾಡ್ತಾಯಿದ್ದೀರಾ, ಹೋಮ್ ಟೂರ್ನ ಮಾಡಿ ಹಾಗೆ ಹೇಗೆ ಅಂದ್ಬಿಟ್ಟು. ನನಗೆ ಮನೆಯಲ್ಲೇ ಒಳಗಡೆನೇ ಎಲ್ಲ ಪ್ರತಿದಿನ ನನ್ನ ರೊಟೀನ ಶೇರ್ ಮಾಡ್ತಾ ಇರೋದ್ರಿಂದ ಡೈಲಿ ನನ್ನ ರೊಟೀನ್ನ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ. ಎಲ್ಲ ಕಡೆನೂ ನಾನು ಓಡಾಡ್ಕೊಂಡು ಮಾಡ್ತಾ ಇರೋದ್ರಿಂದ ನಾನು ಹೋಮ್ ಟೂರ್ ಮಾಡಬೇಕು ಅಂತ ನನಗೆ ಅನಿಸಿಲ್ಲ. ಆದರೆ ಮಾಡ್ತೀನಿ ಫ್ರೆಂಡ್ಸ್, ಹೋಮ್ ಟೂರ್ ಮಾಡ್ತೀನಿ. ನನಗೂ ಒಂದು ಆಸೆ ಇದೆ, ಅಟ್ಲೀಸ್ಟ್ 1000 ಸಬ್ಸ್ಕ್ರೈಬರ್ ಆದರೂ ಅಚೀವ್ ಮಾಡೋಣ, ಆಮೇಲೆ ಮಾಡೋಣ ಅಂದ್ಬಿಟ್ಟು. ಸುಮ್ಮನೆ ಹೋಮ್ ಟೂರ್ ಮಾಡೋದು, 100-200 ಜನ ನೋಡೋದು, ಅದು ಲೈಕ್ ಮಾಡಲ್ಲ ಏನಿಲ್ಲ. ಇವಾಗೆಲ್ಲ ನನಗೆ ಅಷ್ಟು ಇನ್ನೂ ಲೈಕ್ಸು ಕಮೆಂಟ್ಸ್ಗಳೆಲ್ಲ ಇನ್ನೂ ಬರ್ತಾ ಇಲ್ಲ. ಸರಿ, ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ, ಆಮೇಲೆ ಮಾಡಿದರೆ ಆಯಿತು ಅಂದ್ಬಿಟ್ಟು ನಾನು ಮಾಡಿಲ್ಲ ಅಷ್ಟೇ, ಇನ್ನೇನಿಲ್ಲ. ಮಾಡ್ತೀನಿ ನಾನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೋಮ್ ಟೂರ್ನ. ಕೆಲವ್ರಿಗೂ ಯೂಸ್ಫುಲ್ ಆಗೋದು ಇರುತ್ತೆ ಅದರಿಂದ. ಸೊ ಹಾಗಾಗಿ ನಾನು ಮಾಡ್ತೀನಿ ಫ್ರೆಂಡ್ಸ್, ಸ್ವಲ್ಪ ಟೈಮ್ ಕೊಡಿ. ಹಾಗೆ ನಾನು ಮಾಡೋ ವೀಡಿಯೋಸ್ಗಳೆಲ್ಲ ಏನಾದರೂ ಒಂದು ಸ್ಮಾಲ್ ಕಂಟೆಂಟ್ನ ನಾನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ ಫ್ರೆಂಡ್ಸ್. ವೀಡಿಯೋಸ್ನ ವಾಚ್ ಮಾಡಬೇಕಾದ್ರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಆದರೆ ಲೈಕ್ಸು ನನಗೆ ತುಂಬ ಲೈಕ್ಸ್ ಏನಿಲ್ಲ, ಆದರೆ ಕಮೆಂಟ್ಸ್ಗಳು ಕಮ್ಮಿನೇ. ಸೊ ಹಾಗಾಗಿ ನನಗೆ ಯಾರೋ ಒಬ್ಬರು ಏನೋ ಒಬ್ಬರು ಒಂದು ಕೇಳಿದ್ರು ಅಂದ ತಕ್ಷಣ ನನಗೆ ಶೇರ್ ಮಾಡೋದಕ್ಕೆ ನನಗೂ ಒಂದು ಸ್ವಲ್ಪ ಮುಜುಗರ ಆಗುತ್ತೆ. ಒಂದೊಂದು ಕಮೆಂಟ್ಸ್ಗೆಲ್ಲ ನಾನು ಇದನ್ನೆಲ್ಲ ಶೇರ್ ಮಾಡ್ಕೊಂಡು ಕೂತ್ಕೋಬೇಕಂತ. ಸೊ ಹಾಗಾಗಿ ನನ್ನ ಎನ್ಕರೇಜ್ಮೆಂಟಿಗೋಸ್ಕರ ನಿಮ್ಗೆ ಇಷ್ಟ ಆದರೆ, ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ. ಕಮೆಂಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಏನಾದರೂ ಹೇಳ್ಬೇಕು ಅನಿಸಿದ್ರೆ ಹೇಳ್ಕೊಳ್ಳಿ. ಇದರಿಂದ ನಮಗೂ ಒಂದು ಫ್ಯಾಮಿಲಿ ಥರ ಫೀಲ್ ಆಗ್ತಾ ಇರುತ್ತೆ. ಏನಾದರೂ ಒಂದು ಶೇರ್ ಮಾಡಬೇಕಾದ್ರೆ ಖುಷಿಯಾಗಿ ನಾವು ಶೇರ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ನನ್ನ ರೊಟೀನಲ್ಲಿ ನಾನು ಏನಾದರೂ ಒಂದು ಕಂಟೆಂಟ್ನ ನಿಮ್ಗೆ ಶೇರ್ ಮಾಡಿರ್ತೀನಿ, ಯೂಸ್ಫುಲ್ ಕಂಟೆಂಟ್ನ. ಸೊ ಅದಕ್ಕಾದರೂ ನೀವು ಲೈಕ್ ಮಾಡಿ. ಕೆಲಸಗಳು ಎಲ್ಲರ ಮನೇಲೂ ಇರುತ್ತೆ, ಕೆಲಸ ಮಾಡೋದನ್ನೆಲ್ಲ ಶೇರ್ ಮಾಡಿದಾಗ ನೀವು ಲೈಕ್ ಮಾಡಿ ಅಂತ ಹೇಳಲ್ಲ. ನಿಮಗೆ ಯೂಸ್ ಆಗೋಂಥದ್ದನ್ನ ಯಾವುದಾದ್ರೂ ಒಂದು ಟಿಪ್ಸ್ನ ಶೇರ್ ಮಾಡಿದ್ರೆ ಆವಾಗ ನನಗೊಂದು ಲೈಕ್ ಮಾಡ್ಬೋದಲ್ವಾ. ಸೊ ಅಷ್ಟೇ, ಇನ್ನೇನಿಲ್ಲ. ತುಂಬ ಪರಿಚಯದವ್ರು ಕಮೆಂಟ್ ಮಾಡೋದಕ್ಕಿಂತ ಹೊಸ ಸಬ್ಸ್ಕ್ರೈಬರ್ಗಳಾಗಿರ್ಬೋದು, ಹೊಸ ಫ್ರೆಂಡ್ಸ್ಗಳು, ವ್ಯೂವರ್ಸ್ಗಳಾಗಿರ್ಬೋದು, ಒಂದು ಕಮೆಂಟ್ ಮಾಡಿ ಯಾವುದಾದ್ರೂ ಒಂದು ವಿಷಯಗಳನ್ನ ಮಾತಾಡಿದಾಗ ಏನೋ ಒಂಥರ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಹಾಗೆ ನಮ್ಗೆ ಏನಾದರೂ ಒಂದು ವಿಷಯ ಶೇರ್ ಮಾಡಬೇಕಾದ್ರೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಏನಾದರೂ ಒಂದು ವಿಷಯ ಯೂಸ್ಫುಲ್ ಕಂಟೆಂಟ್ನ ಶೇರ್ ಮಾಡಿದಾಗ ನೀವು ಅದ್ರ ಬಗ್ಗೆ ಒಂದು ಪಾಸಿಟಿವ್ ಕಮೆಂಟ್ ಹಾಕಿದ್ರೆ ನಮಗೂ ಒಂದು ಖುಷಿ ಇರುತ್ತೆ, ಏನಾದರೂ ಬೇರೆ ನೆಕ್ಸ್ಟ್ ಶೇರ್ ಮಾಡಬೇಕಾದ್ರೆ. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಟೈಮ್ ಆಲ್ರೆಡಿ 3 o'clock ಆಯಿತು. ಇವಾಗಷ್ಟೇ ಮಗ ಮಲ್ಕೊಂಡ. ನಾನು ಅಡುಗೆ ಎಲ್ಲ ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಸಿಂಪಲ್ಲಾಗಿ ಸ್ವಲ್ಪ ಸಾಂಬಾರು ಮಾಡಿ ರೈಸ್ ಮಾಡಿಟ್ಟೆ. ಹಸ್ಬೆಂಡ್ ಇವಾಗ ಊಟಕ್ಕೆ ಬಂದು ಊಟ ಮಾಡ್ತಾ ಇದ್ದಾರೆ, ಅವ್ರು ಊಟ ಮಾಡ್ಕೊಂಡು ಹೋಗ್ತಾರೆ. ಸರಿ ಅಂದ್ಬಿಟ್ಟು ನಾನು ಇವಾಗ ಒಂದು ಗ್ರ್ಯಾಂಡ್ ಬ್ರೈಡಲ್ ಸ್ಯಾರಿ ಅಂತಲೇ ಹೇಳ್ಬೋದು, ಬ್ರೈಡಲ್ ಸ್ಯಾರಿ ಕುಚ್ಚು ಅಂತ. ನನ್ನ ವೀವರ್ ಕಮೆಂಟ್ ಮಾಡ್ತಾಯಿದ್ರು, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಹಾಸನವರೇ, ಹೊಳೆ ನರಸೀಪುರದಿಂದ ಒಬ್ಬರು ಕಮೆಂಟ್ ಮಾಡ್ತಾಯಿದ್ರು. ಅವರು ಒಂದು ಸ್ಯಾರಿ ಕುಚ್ಚನ್ನ ನೋಡ್ಬಿಟ್ಟು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಇದನ್ನ ನನಗೆ ಯಾವ ರೀತಿ ಹಾಕೋದು ಶೇರ್ ಮಾಡಿ ಅಕ್ಕ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಸ್ಯಾರಿನಲ್ಲೇ ತೋರಿಸೋಣ ಅಂದ್ಕೊಂಡೆ ಫ್ರೆಂಡ್ಸ್. ಸ್ಯಾರಿ ನಾನು ಇಷ್ಟು ಬೇಗ ನಾನು ಮಾಡ್ಕೊಳ್ಳಲ್ಲ, ಇವಾಗ ನಂಗೆ ಅಷ್ಟೆಲ್ಲ ಫುಲ್ ಕಂಪ್ಲೀಟಾಗಿ ಮಾಡೋ ಅಷ್ಟು ಟೈಮ್ ಇಲ್ಲ. ಸೊ ಹಾಗಾಗಿ ನಾನು ಒಂದು ಡೆಮೋ ಥರ ಒಂದು ಪೀಸಲ್ಲೇ ಮಾಡಿಬಿಟ್ಟು ಅವ್ರ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಈ ಥ್ರೆಡ್ ಬಂದು ಕುಚ್ಚು ಹಾಕೋದಕ್ಕೆ ಅಂತ 200 ಎಳೆ ದಾರನ ಪೋಣಿಸ್ಬಿಟ್ಟು ಮತ್ತು ಅದನ್ನ ಗಮ್ ಹಾಕಿ ಇಟ್ಕೊಂಡಿದ್ದೀನಿ. ರಿಂಗ್ ಬೀಡನ್ನ ತೊಗೊಂಡಿದ್ದೀನಿ. ಹಾಗೆಯೇ ನಾನು ಯೂಸ್ ಮಾಡೋ ಕ್ರೋಶ ಬಂದ್ಬಿಟ್ಟು 10.75 mm. ಮತ್ತು ಈ ಥರ ದಾರನ 8 ಎಳೆ ದಾರನ ನಾನು ಈ ರೀತಿ ಕಾರ್ಡ್ಬೋರ್ಡ್ ಶೀಟಿಗೆ ಕವರ್ ಮಾಡಿ ಇಟ್ಕೊಂಡಿದ್ದೀನಿ, ಸುತ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. 2 ಕಾಂಬಿನೇಷನ್ ತೊಗೊಂಡಿದ್ದೀನಿ, ಬ್ಲೂ ಮತ್ತು ರೆಡ್. ಹಾಗೆ ಈ ರೀತಿ ಮೀಡಿಯಮ್ ಸೈಜ್ನ ಬೀಡನ್ನ ಸಹ ತೊಗೊಂಡಿದ್ದೀನಿ. ಇದು ಬಂದು ನಾನು ಹಾರ್ಚ್ ಕಂಪ್ಲೀಟ್ ಆದಮೇಲೆ ಹಾಕೋದಕ್ಕೆ ಮೀಡಿಯಮ್ ಸೈಜ್ ಬೀಡು, ಗೋಲ್ಡ್ ಕಲರ್ ಬೀಡ್ಸ್ ಫ್ರೆಂಡ್ಸ್. ಹಾಗೆಯೇ ಇದೊಂದು ಸ್ವಲ್ಪ ದಪ್ಪ ಸೈಜ್ ಇದೆ, ಆ ಮೀಡಿಯಮ್ ಸೈಜ್ಗಿನ್ನ ಸ್ವಲ್ಪ ದಪ್ಪ ಇದೆ, ಫ್ಲವರ್ ಬೀಡ್. ಇದು ಮೇಲೆಲ್ಲ ಡಿಸೈನ್ ಇದೆ, ಇದನ್ನು ತೊಗೊಂಡಿದ್ದೀನಿ ರಿಂಗ್ ಬೀಡ್ ಮಧ್ಯೆ ಇದನ್ನು ಸೇರಿಸ್ಕೊಳ್ಳೋದಕ್ಕೆ ಅಂತ.
ಬನ್ನಿ ಈ ಡಿಸೈನ್ ಯಾವ ರೀತಿ ಹಾಕೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ರೀತಿ ಗೋಲ್ಡ್ ಕಲರ್ ಟೇಪ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಇದೇ ಥರ ತೊಗೋಬೇಕು ಅಂತ ಏನಿಲ್ಲ. ನನ್ನ ಹತ್ರ ಆಲ್ರೆಡಿ ನಾನು ಪೀಸ್ನ ಈ ರೀತಿ ಡೆಮೋ ರೆಡಿ ಮಾಡೋದಕ್ಕೆ ಅಂತ ತಂದಿದ್ದೆ, ಒಂದು 2 ಮೀಟರ್ ಅಷ್ಟು. ಅದೇ ಇತ್ತಲ್ವ ಅಂದ್ಬಿಟ್ಟು ಅದರಲ್ಲೇ ಶೇರ್ ಮಾಡ್ತಾಯಿದ್ದೀನಿ. ಇದೆಲ್ಲ ನಾನು ಕಲಿಬೇಕಾದ್ರೆ ಜಸ್ಟ್ ಟ್ರಯಲ್ಗೆ ಅಂತ ಮಾಡಿದ್ದು, ಅದು ಯೂಸ್ ಆಗುತ್ತಲ್ವ ನೆಕ್ಸ್ಟ್ ಯಾರಿಗಾದ್ರೂ ಕೇಳಿದಾಗ ಡಿಸೈನ್ ತೋರಿಸೋದಕ್ಕೆ ಅಂದ್ಬಿಟ್ಟು ಆಲ್ಬಮ್ ಮಾಡೋಣ ಅಂತ ಮಾಡಿಟ್ಕೊಂಡಿದ್ದೀನಿ. ನನಗೆ ಮಾಡೋದಕ್ಕೆ ಟೈಮ್ ಇಲ್ಲ. ಸೊ ಇವಾಗ ಅದೇ ಪೀಸಲ್ಲಿ ನಾನು ನಿಮಗೆ ಇದೇ ಸೇಮ್ ಡಿಸೈನ್ ಫ್ರೆಂಡ್ಸ್. ನೀವೀಗ ಏನು ನೋಡ್ತಾ ಇದ್ದಿದ್ದೀರಾ ಅವ್ರು ಕೇಳಿರೋದು ಇದೇ ಡಿಸೈನು. ಇದರಲ್ಲಿ ಕುಚ್ಚು ಹಾಕಿಲ್ಲ ಅಷ್ಟೇ. ಆದರೆ ಹೇಗೆ ಮಾಡೋದು ಅಂತ ಅವ್ರಿಗೆ ತೋರಿಸ್ಬೇಕು. ಸೊ ಹಾಗಾಗಿ ನೆಕ್ಸ್ಟ್ ಹೊಸ ಪೀಸಲ್ಲೇ ನಾನು ರೆಡಿ ಮಾಡ್ತಾಯಿದ್ದೀನಿ. ಅದನ್ನ ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಕಲ್ತಂಗೂ ಆಗುತ್ತೆ, ಮಾಡಿದ ವೇಸ್ಟು ಆಗೋಲ್ಲ, ನೆಕ್ಸ್ಟು ಯೂಸ್ ಆಗುತ್ತೆ. ಅದು ನೋಡಿ 1 ಅಡಿ ಗ್ಯಾಪಷ್ಟು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3-4 ಹಾರ್ಚ್ ಬಂದರೆ ಆಯಿತು, ಅದು ಡಿಸೈನ್ ಕ್ಲಿಯರಾಗಿ ಕಾಣಿಸೋದಕ್ಕೆ. ಇವಾಗ ಒಂದು 3 ಹಾರ್ಚ್ ರೆಡಿ ಮಾಡಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ಹಾಗೆ ನಾನು ಸ್ಯಾರಿದು ಕುಚ್ಚೋದು ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ನೋಡಿಲ್ಲ ಅಂದರೆ ಮೇಲ್ಗಡೆ ಕಾರ್ಡ್ಸ್ ಪ್ಲೇ ಮಾಡ್ತಾ ಇರ್ತೀನಿ, ಹೋಗಿ ನೋಡಿ. ನಾನು ಯಾವ್ಯಾವ ಡಿಸೈನ್ ಹಾಕ್ಕೊಂಡಿದ್ದೀನಿ ಕ್ರೋಶ ಕುಚ್ಚನ್ನ ಅಂದ್ಬಿಟ್ಟು ಅದರಲ್ಲಿ ಶೇರ್ ಮಾಡಿದ್ದೀನಿ. ಅದರಲ್ಲಿ ನೋಡಿಬಿಟ್ಟೆ ನನ್ನ ವ್ಯೂವರ್ ಕೇಳಿದ್ರು. ಸೊ ಹಾಗಾಗಿ ಅವ್ರಿಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, 8 ದಾರಾನ ಇವಾಗ ತೊಗೊಂಡು ಸಿಂಗಲ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಕ್ರೋಶದಲ್ಲಿ ಸಿಂಗಲ್ ನಾಟ್ ಹಾಕ್ಕೊಂಡು ನಾನು ಲಾಕ್ ಮಾಡಿಕೊಂಡೆ. ಇವಾಗ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ಒಂದು ಸಿಂಗಲ್ ನಾಟ್ ಹಾಕ್ಕೊಳ್ತೀನಿ. ಈ ಡಿಸೈನ್ನ ಡೈರೆಕ್ಟಾಗಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಸ್ವಲ್ಪನಾದರೂ ಬೇಸಿಕ್ಕು ಕ್ರೋಶ ಕುಚ್ಚು ಬಗ್ಗೆ ಬೇಸಿಕ್ ಗೊತ್ತಿರೋರಿಗೆ ಇದು ಯೂಸ್ ಆಗುತ್ತೆ. ಗೊತ್ತಿಲ್ಲ ಅಂದರೆ ಸ್ವಲ್ಪ ಟಚಪ್ ತೊಗೋಬೇಕು. ನೀವು ಕ್ರೋಶದ ಡೈರೆಕ್ಟಾಗಿ ಕ್ರೋಶ ಕುಚ್ಚು ಹಾಕೋದಕ್ಕೆ ಹೋದರೆ ಆಗಲ್ಲ. ಅದು ಸ್ವಲ್ಪ ಅದು ಕೈ ಸೆಟ್ ಆಗಿರಬೇಕು. ಕ್ರೋಶ ಯೂಸ್ ಮಾಡೋ ಅಂಥವ್ರಿಗೆ ಗೊತ್ತಿರುತ್ತೆ. ನೋಡಿ 4 ಚೈನ್ನ 2 ಟೈಮ್ಸ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಸ್ಟಾರ್ಟಿಂಗ್ ಮಾತ್ರ 4 ಚೈನ್ನ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಮಧ್ಯ ಸೆಂಟ್ರಲ್ಲಿ 3 ಟೈಮ್ಸ್ ಹಾಕ್ಕೋಬೇಕಾಗುತ್ತೆ. ಇವಾಗ ನಾನು ನೋಡಿ ರಿಂಗ್ ಬೀಡ್ ಮಧ್ಯಕ್ಕೆ ಮತ್ತು ಮಣಿ ಬೀಡಿ ಏನಿದೆ ಅದನ್ನು ಸೇರಿಸ್ಕೊಂಡು ಎರಡನ್ನೂ ಸೇರಿಸ್ಕೊಂಡು ಹೋಲ್ಸಿಗೆ ನಾನು ಫುಲ್ ಸೇರಿಸ್ಕೊಳ್ತಾ ಇದ್ದೀನಿ. ಮಧ್ಯಕ್ಕೆ ಗೋಲ್ಡ್ ಬೀಡ್ ಹಾಕ್ಕೊಳ್ಳಿ, ರಿಂಗ್ ಬೀಡ್ ಮಧ್ಯಕ್ಕೆ ಈ ರೀತಿ ಹಾಕ್ಕೊಂಡು ಇವಾಗ ನಾನು ಥ್ರೆಡ್ಡಿಂದ ಒಳಗಡೆ ಸೇರಿಸ್ಬಿಟ್ಟು ಅದು ಆ ಹೋಲ್ಸ್ ಒಳಗಡೆಯಿಂದ ತೂರಿಸ್ಕೊಂಡಾದ್ಮೇಲೆ ಮತ್ತೆ ಒಂದು ಸಿಂಗಲ್ ನಾಟ್ ಹಾಕ್ಕೋಬೇಕು. ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಈ ವರ್ಕು. ಹಾಗೆಯೇ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಳಕ್ಕೆ ಹೋದರೆ 500-600 ಮೇಲೇ ಹೇಳ್ತಾರೆ. ಈ ಕುಚ್ಚಿಗೆ ನಾನು ತೋರಿಸ್ತಾ ಇರೋ ಡಿಸೈನ್ಗೆ 600 ಮೇಲೇ ಇರುತ್ತೆ. ನೀವೊಂದ್ಸಲ ಬೇಕಾದರೆ ಹೋಗಿ ವಿಚಾರಿಸ್ಕೊಳ್ಳಿ. ನೋಡಿ ಇವಾಗ 4 ಚೈನ್ಸ್ನ 3 ಟೈಮ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ನಾನು. ಇವಾಗ 4 ಚೈನ್ ಹಾಕ್ಕೊಂಡಿದ್ದೀನಿ, ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ, ಮತ್ತೆ 4 ಚೈನ್ ಹಾಕ್ಕೊಂಡು ಹಾಗೆ 3 ಟೈಮ್ಸ್ 4 ಚೈನ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಅದಾದಮೇಲೆ ಮತ್ತೆ ರಿಂಗ್ ಬೀಡು ಮತ್ತು ಗೋಲ್ಡ್ ಬೀಡು ಮಣಿ ಬೀಡು ಏನಿರುತ್ತೆ ಅದನ್ನ ಸೇರಿಸ್ಕೊಂಡು ಈಗ ಫಸ್ಟ್ ಟೈಮ್ ನೋಡ್ತಾ ಇರ್ಬೋದು ಈ ಥರ ಲಾಕ್ ಮಾಡ್ಕೋಬೇಕು. ಮಧ್ಯದಲ್ಲೆಲ್ಲ ಥ್ರೆಡ್ ತೂರಿಸ್ಕೊಂಡು ಅದನ್ನ ಲಾಕ್ ಮಾಡ್ಕೋಬೇಕು. ಅದನ್ನ ಬಟ್ಟೆಗೆ ಟೇಪಿಗೆ ಲಾಕ್ ಮಾಡ್ಕೋಬೇಕು. ಅದೇ ಥರ ನಾನು ನೆಕ್ಸ್ಟ್ ಬೀಡನ್ನು ತೊಗೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ತೋರಿಸ್ತೀನಿ ಅಂದ್ಬಿಟ್ಟು ಈ ರೀತಿ ಕ್ರೋಶಯಿಂದನೇ ಒಳಗಡೆಯಿಂದ ಸೇರಿಸ್ಕೊಂಡು ಅದನ್ನ ಲಾಕ್ ಮಾಡ್ಕೋಬೇಕು. ತಗೊಂಡು ಆ ಥ್ರೆಡ್ಡೆಲ್ಲ ಆಚೆ ತೊಗೊಂಡು ಆಮೇಲೆ ಮತ್ತೆ ಒಂದು ಸ್ಟೆಪ್ ಬಂದುಬಿಟ್ಟು ಲಾಕ್ ಮಾಡ್ಕೋಬೇಕು. ಬಿಗಿನರ್ಸ್ಗಾದರೆ ಟಫ್ ಇರುತ್ತೆ. ಆಲ್ರೆಡಿ ಬೇರೆ ಡಿಸೈನ್ ಎಲ್ಲ ಮಾಡೋಕ್ಕೆ ಬರುತ್ತೆ ಅನ್ನೋರಿಗೆ ಇದನ್ನ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ. ಅದೇ ಥರ ನಾನು ಇವಾಗ 3 ಹಾರ್ಚಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 3 ಬೀಡ್ಸ್ನ ಹಾಕ್ಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ನೀವು ನೋಡ್ತಾ ಇರ್ಬೋದು ಸೆಂಟ್ರಲ್ಲಿ ನಾನು 3 ಗ್ಯಾಪ್ಸ್ ಮಾಡಿದ್ದೀನಿ. ಆ ಕಡೆ ಈ ಕಡೆ 2 ಚೈನ್ಸ್ 2 ಸ್ಟೆಪ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಸಾರಿ ನೋಡಿ ಫ್ರೆಂಡ್ಸ್, ಇವಾಗ ಮತ್ತೆ ನಾನು ಬ್ಲೂ ಕಾಂಬಿನೇಷನ್ ಥ್ರೆಡ್ಡನ್ನೇ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ 2 ಟೈಮ್ಸ್ ಹಾಕ್ಕೊಂಡಿರೋದ್ರಿಂದ ಮಧ್ಯದಲ್ಲಿ 4 ಚೈನ್ ಗ್ಯಾಪ್ಗೆ ಏನಿದೆ ಅಲ್ಲಿಗೆ ಮತ್ತೆ ಲಾಕ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ನಾನು ಸಿಂಗಲ್ ಕ್ರೋಶ ಹಾಕ್ಕೊಂಡು ಡೈರೆಕ್ಟಾಗಿ ಇವಾಗ ಆ ಬೀಡ್ ಒಳಗಡೆಯಿಂದ ರಿಂಗ್ ಏನಿದೆ ಅದರೊಳಗಡೆಯಿಂದ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಡಬಲ್ ಕ್ರೋಶ ಅಂದರೆ ಕೆಲವರಿಗೆ ಕಂಬ ಅಂತ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ಆ ಕ್ರೋಶ ಇದ್ರೊಳಗಡೆ ರಿಂಗ್ ಏನು ನೋಡ್ತಾ ಇದ್ದೀರಾ ಅದರೊಳಗಡೆ ನಾನು ಇವಾಗ ಎಷ್ಟು ಕವರ್ ಆಗುತ್ತೆ ಅಷ್ಟು ಕೌಂಟ್ ಮಾಡಿಕೊಂಡು ಕಂಬ ಹಾಕ್ಕೊಳ್ತೀನಿ. ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದು ಫುಲ್ ಆರ್ಚ್ ಕವರ್ ಆಗೋದಕ್ಕೆ ಎಷ್ಟು ಬರುತ್ತೆ ನೋಡೋಣ. ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ ಈ ಡಿಸೈನ್ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆಯೇ ಇಷ್ಟ ಆದರೆ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನದು ಸ್ಯಾರಿ ಕುಚ್ಚು ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ಗಳನ್ನ ಹಾಕ್ತಾ ಇರ್ತೀನಿ. ಕ್ರೋಶ ಕುಚ್ಚು ತುಂಬ ವೆರೈಟೀಸ್ ಕುಚ್ಚುಗಳನ್ನ ನಾನು ಶೇರ್ ಮಾಡಿದ್ದೀನಿ. ಅದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ನೀವು ಮತ್ತೆ ಕಮೆಂಟ್ ಮಾಡ್ಬೋದು ನನಗೆ. ನಾನು ನಿಮ್ಮ ಜೊತೆ ಇದೇ ರೀತಿ ಶೇರ್ ಮಾಡ್ತೀನಿ ಈಸಿಯಾಗಿ. ಇನ್ನು ಸ್ಯಾರಿಗೆ ಹಾಕಬೇಕಾದ್ರೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸಾಗಿ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್.
ಈ 8 ಎಳೆ ದಾರನ ನಾನು ಯಾವ ರೀತಿ ಸುತ್ಕೊಳ್ತೀನಿ ಈಸಿಯಾಗಿ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಕೆಲವರು 6 ಎಳೆ ದಾರನೂ ತೊಗೊಳ್ತಾರೆ. ಆದರೆ 6 ಎಳೆಗೆ ಅಷ್ಟೊಂದು ಥಿಕ್ನೆಸ್ ಬರಲ್ಲ, ನನಗೆ ಅಷ್ಟು ಕಂಫರ್ಟಬಲ್ ಇರಲ್ಲ. ಸೊ ಹಾಗಾಗಿ ನಾನು 8 ಎಳೆ ತೊಗೊಳ್ತೀನಿ. ನೋಡಿ, ಒಂದು ಆರ್ಚ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇವಾಗ ಅದಕ್ಕೆ ನಾನು ಇವಾಗ 20 ಕಂಬ ಹಾಕ್ಕೊಂಡಿದ್ದೀನಿ. 20 ಕವರ್ ಆದಮೇಲೆ ಅದು ಕಂಪ್ಲೀಟ್ ಆಯಿತು. ಸೊ 20 ಕಂಬಕ್ಕೆ ನಾನು ಮೇಲ್ಗಡೆ ಆರ್ಚ್ಗೆ ನೆಕ್ಸ್ಟ್ ಸ್ಟೆಪ್ಗೆ 10 ಗೋಲ್ಡ್ ಬೀಡನ್ನ ಹಾಕಬೇಕಾಗುತ್ತೆ. ಅದನ್ನು ನಾನು ನಿಮ್ಮ ಜೊತೆ ನೆಕ್ಸ್ಟ್ ಹೇಳ್ತೀನಿ. ನೋಡಿ, ಇವಾಗ 3 ಆರ್ಚಿಗೂ 20 ಕಂಬನ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 3 ಕಂಪ್ಲೀಟ್ ಆಯಿತು. 3 ಆರ್ಚೂ ಈಗ ಯಾವ ರೀತಿ ಬಂದಿದೆ ನೋಡಿ. ಕಂಬ ಅವೆಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನಾನು 4 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೆಂಟ್ರಲ್ಲಿ ಏನಕ್ಕೆ 3 ಸ್ಟೆಪ್ನ ನಾನು 4 ಚೈನ್ ಹಾಕ್ಕೊಂಡಿದ್ದೀನಿ ಅಂದರೆ ಕುಚ್ಚು ಹಾಕೋದಕ್ಕೆ ಅದು ಗ್ಯಾಪ್ ಬೇಕು. ಸೊ ಹಾಗಾಗಿ ಸೆಂಟ್ರಲ್ಲಿ 3 ಚೈನ್ಸ್ನ 3 ಟೈಮ್ಸ್ ನಾನು 4 ಚೈನ್ ಹಾಕ್ಕೊಂಡಿದ್ದೀನಿ. ಎಡ್ಜಲ್ಲಿ 2 ಟೈಮ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಇವಾಗ ಅದ್ರ ಮೇಲ್ ಕಾಂಬಿನೇಷನ್ ರೆಡ್ ಥ್ರೆಡ್ನ ತೊಗೊಂಡೆ. ಈಗ ರೆಡ್ ದಾರನ ಫಸ್ಟು ನಾನು 4 ಚೈನ್ ಹಾಕ್ಕೊಂಡು ಮಾಮೂಲಿ ನಾಟ್ ಮಾಡ್ಕೊಳ್ತೀನಿ. ಸೆಕೆಂಡ್ ಸ್ಟೆಪ್ಪಿಗೆ 1 ಸಿಂಗಲ್ ಕ್ರೋಶ ಹಾಕ್ಕೊಂಡು ಇವಾಗ ಡೈರೆಕ್ಟಾಗಿ ನಾನು ಆರ್ಚಿಗೆ ಗೋಲ್ಡ್ ಬೀಡ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ನನಗೆ ಕಂಫರ್ಟಬಲ್ ಆಗ್ತಾ ಇರಲಿಲ್ಲ. ಮಾಡ್ತಾ ಕೈ ನನ್ನ ಪಕ್ಕಕ್ಕೇ ಹೋಗ್ತಾಯಿತ್ತು, ವೀಡಿಯೋ ಹತ್ರಕ್ಕೆ ಬರ್ತಾನೆ ಇರಲಿಲ್ಲ. ಹಾಗೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಮಗ ಎದ್ದ ಅಂದ್ಬಿಟ್ಟು ಹೋದೆ, ಸ್ವಲ್ಪ ಟೈಮ್ ಹಿಡಿತು. ಆಮೇಲೆ ಬಂದರೆ ಇಲ್ಲಿ ಕತ್ಲೆ ಥರ ಆಗಿತ್ತು. ಇವಾಗ ಈವ್ನಿಂಗ್ ಆಲ್ರೆಡಿ 5:30 ಆಗಿದೆ. 5:30ಗೆ ಕತ್ಲೆ ಥರ ಅನಿಸ್ತಾ ಇತ್ತು. ಲೈಟ್ ಹಾಕ್ಕೊಂಡು ಕೂತಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ 20 ಕಂಬಗೆ ಒಂದೊಂದು ಕಂಬ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಕಂಬಕ್ಕೆ ಗೋಲ್ಡ್ ಬೀಡ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. 1 ಕಂಬ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬಕ್ಕೆ ಗೋಲ್ಡ್ ಬೀಡ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೀವು ಫಸ್ಟ್ ಆರ್ಚನ ಮಾಡಬೇಕಾದ್ರೆ ಕೌಂಟ್ ಮಾಡಿಕೊಂಡೇ ಮಾಡಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಸ್ವಲ್ಪ ವೇರಿಯೇಷನ್ ಆದರೆ ಕಂಬಗಳು ಏನಾಗ್ಬಿಡುತ್ತೆ ಅಂದರೆ ಒಂದು ಆರ್ಚ್ ದೊಡ್ಡದಾಗಿರುತ್ತೆ, ಒಂದು ಆರ್ಚ್ ಸ್ಮಾಲಾಗಿ ಕಾಣಿಸುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇವಾಗ 20 ಇದೇನಿದೆ ಕಂಬಗಳನ್ನ ಹಾಕಿದ್ದೀನಿ. ಇವಾಗ 10 ಬೀಡನ್ನ ಸೇರಿಸ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಕಂಪ್ಲೀಟ್ ಆಯಿತು. ಒಂದೊಂದು ಆರ್ಚಿಗೂ 10 ಮಣಿನ ನಾನು ಹಾಕಿದ್ದೀನಿ ಸುತ್ತ. ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಹಾಗೆಯೇ ಇವಾಗ ಇದಕ್ಕೆ ಕುಚ್ಚು ಹಾಕೋದು ತುಂಬ ಈಸಿ, ಕ್ರೋಶದಲ್ಲಿ ಮಾಡೋ ಅಂಥ ಕುಚ್ಚಿಗೆ. ಅದನ್ನ ಕುಚ್ಚು ಹಾಕೋದೇನು ನಾನು ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ. ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬಂದಿದೆ ಅದ್ರ ಲುಕ್ ಅಂದ್ಬಿಟ್ಟು. ಹಾಗೆಯೇ ನಾನು ಮಾಡಿರೋಂಥ ಪ್ರೀವಿಯಸ್ ಕುಚ್ಚಿಂದು ಡಿಸೈನ್ಸು ಸಹ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೇನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಶೇರ್ ಮಾಡಬೇಕಾದ್ರೆ ಅದನ್ನು ಸಹ ನಾನು ನಿಮ್ಮ ಜೊತೆ ಸರಿಪಡಿಸ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಯೂಸ್ಫುಲ್ ಇಂಟ್ರೆಸ್ಟಿಂಗ್ ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.